ದರ್ಶನ್ ಅಂಡ್ ಗ್ಯಾಂಗ್ನಿಂದ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇಂದು ಸೆಷನ್ಸ್ ಕೋರ್ಟ್ನಲ್ಲಿ ಪ್ರಕರಣದ ವಿಚಾರಣೆ ನಡೆಯಲಿದೆ. ವಿಚಾರಣೆ ವೇಳೆ ಕೋರ್ಟ್ಗೆ ಹಾಜರಾಗಬೇಕಿದೆ 17 ಜನ ಆರೋಪಿಗಳು. ಜೈಲಿನಲ್ಲಿ ದರ್ಶನ್, ಪವಿತ್ರಾ ಗೌಡ ಸೇರಿ 7 ಜನ ಆರೋಪಿಗಳಿದ್ದಾರೆ. ಇನ್ನು ಜೈಲಿನಲ್ಲಿರುವ ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾದರೆ, ಜಾಮೀನಿನ ಮೇಲೆ ಹೊರಗಿರುವಂತಹ 10 ಆರೋಪಿಗಳು ಕೋರ್ಟ್ಗೆ ಖುದ್ದಾಗಿ ಹಾಜರಾಗಬೇಕು. ಈಗಾಗಲೇ ಆರೋಪಿಗಳ ವಿರುದ್ಧ ಆರೋಪವನ್ನು ನಿಗದಿ ಮಾಡಿದೆ ಕೋರ್ಟ್ ಮುಂದೆ ಸಾಕ್ಷಿಗಳ ಸಂಖ್ಯೆ ಕಡಿಮೆ ಮಾಡೋದಕ್ಕೆ ಎಸ್ಪಿಪಿ ಪ್ರಯತ್ನ ಪಡ್ತಾರೆ. ಎಸ್ಪಿ ಅರ್ಜಿಗೆ ಆಕ್ಷೇಪ ಹಿನ್ನೆಲೆ ಇಂದಿನಿಂದ ಕೇಸ್ ಟ್ರಯಲ್ ಆರಂಭವಾಗುತ್ತೆ. ಪ್ರಕರಣದ ಕೆಲ ಸಾಕ್ಷಿಗಳಿಗೆ ಇಂದು ಕೋರ್ಟ್ ಸಮನ್ಸ್ ಜಾರಿ ಮಾಡುವ ಸಾಧ್ಯತೆ ಕೂಡ ಇದೆ. ಸಮನ್ಸ್ ಜಾರಿ ಮಾಡಿ ದಿನಾಂಕ ನಿಗದಿ ಮಾಡಲಿದೆ ಕೋರ್ಟ್. 57ನೇ ಸೆಷನ್ಸ್ ಕೋರ್ಟ್ ಪ್ರಭಾರ ನ್ಯಾಯಮೂರ್ತಿ ಐಪಿ ನಾಯ್ಕ್ ವಿಚಾರಣೆ ನಡೆಸಲಿದ್ದಾರೆ. 2024 ಜೂನ್ 8ರಂದು ರೇಣುಕಾಸ್ವಾಮಿಯನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿತ್ತು. ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್, ಪವಿತ್ರಾ ಗೌಡ ಸೇರಿ 17 ಜನ ಆರೋಪಿಗಳನ್ನ ಬಂಧಿಸಲಾಗಿತ್ತು. ಅದಾದ ಬಳಿಕ ದರ್ಶನ್ ಕೂಡ ಬಿಡುಗಡೆಯಾದ್ರು, ಪವಿತ್ರಾ ಗೌಡ ಕೂಡ ಬಿಡುಗಡೆಯಾದ್ರು. ಸುಪ್ರೀಂ ಕೋರ್ಟ್ ಆದೇಶ ಹಿನ್ನೆಲೆ ಮತ್ತೆ ದರ್ಶನ್ ಹಾಗೂ ಪವಿತ್ರಾ ಗೌಡ ಜೈಲು ಪಾಲಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್, ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಚಾರ್ಜ್ ಶೀಟ್ ಸಲ್ಲಿಕೆಯಾದ ಬಳಿಕ ಇವತ್ತು ಮೊದಲ ಟ್ರಯಲ್ ನಡೆಯುತ್ತೆ. ಸೊ ಏನಾಗುತ್ತೆ ಇವತ್ತು ಕೋರ್ಟ್ನಲ್ಲಿ? ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೋರ್ಟ್ ಚಾರ್ಜಸ್ ಅನ್ನ ಫ್ರೇಮ್ ಮಾಡಿದೆ. ಫ್ರೇಮ್ ಮಾಡಿ ಸಾಕ್ಷಿಗಳನ್ನ ಕರೆಸಿ ಅವರಿಂದ ಹೇಳಿಕೆಯನ್ನ ಪಡ್ಕೊಳ್ಳುವಂತದ್ದು, ಮತ್ತೆ ವಿಟ್ನೆಸ್ ಅನ್ನ ಎಕ್ಸಾಮಿನ್ ಮಾಡುವಂತ ಕೆಲಸಗಳಾಗಬೇಕಾಗಿರುವಂತದ್ದು. ಮತ್ತೆ ಕಳೆದ 2 ವಿಚಾರಣೆ ಸಂದರ್ಭದಲ್ಲಿ ಎಸ್ಪಿಪಿ ಅವರು ಒಂದು CRPC 294 ಅಡಿ ಒಂದು ಅಪ್ಲಿಕೇಶನ್ ಹಾಕಿದ್ರು. ಅಂದ್ರೆ ಅನಗತ್ಯ ಸಾಕ್ಷಿಗಳನ್ನ ಕರೆಸುವಂತದನ್ನ ರಿಡ್ಯೂಸ್ ಮಾಡ್ಲಿಕ್ಕೋಸ್ಕರ ಆರೋಪಿಗಳ ಪರ ವಕೀಲರ ಅವರ ಒಂದು ಒಪ್ಪಿಗೆಗೆ ಒಂದಷ್ಟು ನಮ್ಮ ಒಪ್ಪಿಗೆ ಬೇಕು ಅಂತೇಳಿ ಒಂದು ಅರ್ಜಿಯನ್ನು ಹಾಕಿದ್ರು. ಆರೋಪಿ ಪರ ವಕೀಲರುಗಳು ಅದನ್ನ ತಿರಸ್ಕಾರ ಮಾಡಿದ್ದಾರೆ. ಹಾಗಾಗಿ ಅಂತಿಮವಾಗಿ ಕೋರ್ಟ್ ಆಯ್ತು, ಎಲ್ಲಾ ಸಾಕ್ಷಿಗಳನ್ನ ಕರೆಸಿ ಒಂದು ವಿಚಾರಣೆ ಮುಂದುವರಿಸೋಣ ಅನ್ನುವಂತ ನಿರ್ಧಾರಕ್ಕೆ ಬಂದಂತೆ ಕಾಣ್ತಾ ಇರುವಂತದ್ದು. ಇವತ್ತು ವಿಚಾರಣೆ ಸಂದರ್ಭದಲ್ಲಿ ಎಲ್ಲಾ 17 ಜನ ಆರೋಪಿಗಳು ಕೂಡ ಹಾಜರಿರಬೇಕು. ಜೈಲಿನಲ್ಲಿರುವಂತವ್ರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾದ್ರೆ, ಹೊರಗಡೆ ಜಾಮೀನ್ ಮೇಲೆ ಇರುವಂತವ್ರು ಕೂಡ ಖುದ್ದಾಗಿ ಹಾಜರಾಗಬೇಕಾಗುತ್ತೆ. ಸೊ ಇವತ್ತು ನಿರೀಕ್ಷೆ ಇರುವಂತಹದ್ದು ಒಂದಷ್ಟು ಜನ ಸಾಕ್ಷಿಗಳಿಗೆ ನೋಟಿಸ್ ಅನ್ನ ಜಾರಿ ಮಾಡುವಂತ ಸಾಧ್ಯತೆಗಳಿರುವಂತಹದ್ದು. ಅಂದ್ರೆ ಆ ಸಾಕ್ಷಿಗಳು ಕೋರ್ಟ್ ಮುಂದೆ ಬರ್ಲಿಕ್ಕೆ ಒಂದು ದಿನಾಂಕ ನಿಗದಿಯಾದ ನಂತರ ಅವರು ಬಂದು ತಮಗೆ ಈ ಪ್ರಕರಣದಲ್ಲಿ ಏನ್ ಗೊತ್ತು, ಏನನ್ನ ನೋಡಿದ್ದಾರೆ, ಅವ್ರು ಯಾವ ರೀತಿ ಸಾಕ್ಷಿಗಳಿದ್ದಾರೆ ಅನ್ನುವಂಥದ್ದನ್ನ ಸಾಕ್ಷಿ ಹೇಳಲಿಕ್ಕೆ ಒಂದು ದಿನಾಂಕ ನಿಗದಿ ಆಗುವಂತ ಸಾಧ್ಯತೆ ಇರುವಂತದ್ದು. ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಮತ್ತೆ ಇತರರೇನಿದ್ದಾರೆ ಅವರ ವಿರುದ್ಧ ಇರುವಂತಹ ಸಾಕ್ಷಿಗಳನ್ನೇನು ಪೊಲೀಸರು ಕಲೆ ಹಾಕಿದ್ದಾರೆ, ಪ್ರಾಸಿಕ್ಯೂಷನ್ ಕೋರ್ಟ್ ಮುಂದೆ ಕರೆಸುತ್ತೆ. ಅವೆಲ್ಲರೂ ಕೂಡ ಒಬ್ಬೊಬ್ಬರಾಗಿ ಅಥವಾ ಒಂದೊಂದು ದಿನಾಂಕಿಗೆ 2-3 ಅವ್ರನ್ನ ನಿಗದಿ ಮಾಡಿ ಅವರಿಗೆ ಸಮನ್ಸನ್ನ ಜಾರಿ ಮಾಡಿ ಕೋರ್ಟ್ ಮುಂದೆ ಕರೆಸಿ ಹೇಳಿಕೆಯನ್ನ ಪಡ್ಕೊಳ್ಳುವಂತದ್ದು. ಮತ್ತೆ ಕೇಸು ಎಷ್ಟರ ಮಟ್ಟಿಗೆ ಆರೋಪಿಗಳೇ ಇದನ್ನು ನಡೆಸಿದ್ದಾರೆ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ ಕೋರ್ಟ್ ಮುಂದೆ ಅದನ್ನು ಸಾಬೀತು ಮಾಡುವ ನಿಟ್ಟಿನಲ್ಲಿ ಕೆಲಸಗಳು ಶುರುವಾಗುತ್ತೆ. ನಯನಾ, ಥ್ಯಾಂಕ್ ಯು ರಮೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.